ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂದ, ಇನ್ನೆರಡು ದಿನದಲ್ಲಿ ನಿನ್ನ ತೊಟ್ಲಿಗೆ ಹಾಕ್ತಾರೆ. ನಿನಗೆ ಅಂತ ಹೊಸ ಬೆಡ್ ಕೂಡ ಬರುತ್ತೆ. ಆಗ ಆರಾಮಾಗಿ ನಿನ್ನದಲ್ಲ ಆಟ ಆಡ್ಬೋದು. ನಿನಗೆ ಹೆಸರು ಕೂಡ ಇಡ್ತಾರೆ ಗೊತ್ತಾ? ನಮ್ಮಮ್ಮ ಮತ್ತೆ ಅಜ್ಜಿ ತಾತ ಎಲ್ರೂ ಬರ್ತಾರೆ. ಎಲ್ರೂ ಮತ್ತೆ ನಿನ್ನಿಂದ ಒಂದಾಗೋ ದಿನ ಬಂದಿದೆ. ಹೌದು, ನಿನಗೆ ಯಾವ ಹೆಸರಿಡೋಣ? ಒಳ್ಳೆ ಪವರ್ಫುಲ್ ಹೆಸರೇ ಇಡ್ಬೇಕು. ಹೆಸರು ಕೇಳ್ತಿದ್ದ ಹಾಗೆ ಅಬ್ಬಾ ಸಕ್ಕತ್ತಾಗಿದೆ ಅನ್ಕೋಬೇಕು ಎಲ್ರು. ದೊಡ್ಡ ಫಂಕ್ಷನ್ನೇ ಮಾಡಿಸ್ತೀನಿ. ಮನೆ ಎಲ್ಲ ಡೆಕೋರೇಟ್ ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆ ನೀನ್ ಆಟ ಆಡೋದಕ್ಕೆ ಜಾಸ್ತಿ ಬೊಂಬೆ ತಗೊಂಡ್ ಬನ್ನಿ ಅಂತ ನಿಮ್ಮಪ್ಪಂಗೆ ಹೇಳ್ತೀನಿ. ಸರಿನಾ? ನಾನೇನಾದ್ರೂ ಕೇಳಿದ್ರೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ನೀನವ್ರ ಮಗ, ನಿನ್ಗೋಸ್ಕರ ಅಂದ್ರೆ ಹೇಳಿದಕ್ಕಿಂತ ಹೆಚ್ಚಾಗಿ ತರ್ತಾರೆ. ಈ ಕಲ್ಯಾಣಿ ಫಂಕ್ಷನ್ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾಳೋ ನೋಡ್ತಿರು. ಊರೂರ್ ಮದ್ವೆಗೆ ನಾಯಿಗಳ ಸಂಭ್ರಮ ಅಂದ್ರೆ ಇದೇನೇನೋ. ನಡಿದಿರೋದನ್ನ ಅವನಿಗೆ ಹೇಳಿ ಆಸೆ ಹುಟ್ಟಿಸ್ತಿದ್ಯಾ? ಆಮೇಲೆ ನೀನ್ ಹೇಳಿದ್ ನಡಿಲಿಲ್ಲ ಅಂತ ಪಾಪ ಅವನಿಗೆ ದುಃಖ ಆಗತ್ತೇನೋ ಕಲ್ಯಾಣಿ. ಯಾಕೆ ನಡಿಯಲ್ಲ? ನಡೆಯುತ್ತೆ. ನಮ್ಮಮ್ಮ ಅಜ್ಜಿ ಕೇಳಿದಾಗ ಆಫೀಸರ್ ಮಾಡೋಣ ಅಂದ್ರು. ನೀನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ ಕಲ್ಯಾಣಿ. ಮಾಡೋಣ ಅನ್ಲಿಲ್ಲ, ಯೋಚನೆ ಮಾಡ್ತೀನಿ ಅಂದ. ಸ್ವಂತ ಮಗನ್ ನಾಮಕರಣನ ಯಾರು ಮಾಡಲ್ಲ ಅಂತಾರೆ? ಯಾರು ಅನ್ನಲ್ಲ. ಆದ್ರೆ ನೀನ್ ಹೇಳ್ದಾಗೆ ನಿಮ್ಮಮ್ಮ ಆಗ್ಲಿ ಅಜ್ಜಿ ಆಗ್ಲಿ ನಾಮಕರಣಕ್ ಬರೋದು ನನಗಾಗ್ಲಿ ನನ್ ಮಗನ್ಗಾಗ್ಲಿ ಇಷ್ಟ ಇಲ್ಲ. ಹೌದು, ಇವನಿಗ್ ನೀನೇನಾಗ್ಬೇಕು? ನೀನೇನಾದ್ರೂ ಹೋಗಿ ಅವ್ರನ್ನ ಕರೆದ್ಯಾ? ಇಲ್ಲ ಅನುಪಮ ನಿನ್ನನೇನಾದ್ರೂ ಕರೆದ್ಲಾ? ನಮ್ಮಮ್ಮನ್ಗೆ ವಯಸ್ಸಾಗ್ತಿರೋದ್ರ ಜೊತೆಗೆ ಬುದ್ಧಿ ಕೂಡ ಕಮ್ಮಿ ಆಗ್ತಿದೆ. ಮಾಧುರಿ ಹೆಸರು ಕೇಳ್ತಿದ್ದ ಹಾಗೆ ಸಿಡಿದು ಬೀಳ್ತಿದ್ಲು. ಅದೇನ್ ಮಾಯ ಮಾಡಿದ್ಯೋ ಏನೋ, ನನ್ನ ಮೊಮ್ಮಗಳು ಅಂತ ಕನ್ವರ್ಸ್ತಾ ಇದ್ದಾಳೆ. ಛೇ, ಎಲ್ಲೋ ಇದ್ದ ದರಿದ್ರ ನನ್ನ ಮನೆಗೆ ಬಂದು ಬಿದ್ದಿದೆ. ನೀನ್ ಯಾಕೆ ಈ ರೀತಿ ಆದೆ ಅಂತ ನಾನು ತಿಳ್ಕೋಬೇಕು ಅನ್ನಿಸ್ತಿದೆ ಅತ್ತೆ. ಅಷ್ಟಕ್ಕೂ ನಾನಂದ್ರೆ ನಿನಗೆ ಯಾಕೆ ಇಷ್ಟ ಆಗಲ್ವೋ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ನಿಮ್ ವಿಷಯದಲ್ಲಿ ನನಗ್ ಗೊತ್ತಿಲ್ಲದೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳಿ ಅತ್ತೆ. ನಿನಗೆ ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ. ನನಗ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಇವನಿಗಾದ್ರೂ ನೀವು ಉತ್ತರ ಕೊಡಿ ಅತ್ತೆ. ಇವನನ್ನ ನೀವ್ ಯಾಕೆ ಪ್ರೀತಿಯಿಂದ ಹತ್ರ ಸೇರಿಸ್ತಾ ಇಲ್ಲ? ಇವನೇನ್ ತಪ್ಪು ಮಾಡಿದಾನೆ? ಡೆಲಿವರಿ ಆದ ಮರುಕ್ಷಣನೇ ಮಗುನ ಇಲ್ಲೇ ಬಿಟ್ಟು ಹೊರಟೋದ್ಲು ಅಂದ್ರೆ ಅದರಲ್ಲಿ ಗಂಡನ್ ತಪ್ಪಾದ್ರೂ ಇರಬೇಕು ಅಥವಾ ನಿಮ್ ತಪ್ಪಾದ್ರೂ ಇರಬೇಕು. ನಿನಗ್ ಗೊತ್ತಿಲ್ವಾ, ನಮ್ಮ ಸಿದ್ದುನ ಪ್ರೀತಿ ಅವನ ಜೊತೆ ಓಡ್ ಹೋಗಿದ್ದಾಳೆ. ಅದು ಗೊತ್ತು. ಆದ್ರೆ ಮದ್ವೆ ಆಗಿ ಮಗು ಆದ್ಮೇಲೆ ಕೂಡ ಬಿಟ್ಟು ಹೊರಟೋದ್ಲು ಅಂದ್ರೆ ಅವಳಿಗಿಲ್ಲಿ ನೆಮ್ಮದಿ ಪ್ರೀತಿ ಯಾವುದು ಸಿಕ್ಕಿಲ್ಲ ಅನ್ಸುತ್ತೆ. ನೀವು ಯಾವತ್ತಾದ್ರೂ ಪ್ರೀತಿಯಿಂದ ಅವಳನ್ನ ನೋಡ್ಕೊಂಡಿದ್ದೀರಾ? ಯಾವಾಗ ನೋಡಿದ್ರು ಅವಳ ಮೇಲೆ ಅನುಮಾನ ಪಡ್ತಾನೆ ಇದ್ರಿ. ಹಾಗೆಲ್ಲ ಮಾಡ್ದೆ ಚೆನ್ನಾಗಿ ನೋಡ್ಕೋಬೋದಿತ್ತಲ್ಲ. ಆಫೀಸರ್ ತುಂಬಾ ಒಳ್ಳೆಯವರು, ಮಾವಯ್ಯ ದೇವ್ರು. ಆಫೀಸರ್ನ ನಿಮ್ಮ ಮಾತುಗಳಿಂದ ಪೂರ್ತಿ ಬದಲಾಯಿಸಿದ್ದೀರಾ. ಆದ್ರೆ ಇಷ್ಟರಲ್ಲೇ ಆಫೀಸರ್ ಬದಲಾಗ್ತಾರೆ, ನೋಡ್ತಾ ಇರಿ. ಬಾ ಕಂದ, ಇಂಥವ್ರ ಹತ್ರ ಎಷ್ಟೇ ಮಾತಾಡಿದ್ರು ವೇಸ್ಟೇ. ಏಟ್ ಮೇಲೆ ಏಟು ನಮಗೆ ಬೀಳ್ತಾನೆ ಇದೆ ಸ್ಯಾಮ್. ಕಲ್ಯಾಣಿ ಒಂದ್ಸರಿ ಬ್ಯಾಗ್ ಬದಲಾಯಿಸಿ ನಮ್ಗೆ ಏಟ್ ಕೊಟ್ಲು, ಇನ್ನೊಂದ್ಸರಿ ನಾವು ಬ್ಯಾಗ್ ಸರಿಯಾಗಿ ಚೆಕ್ ಮಾಡದೆ ಏಟ್ ತಿಂದ್ವಿ. ನಾವು ಮಾಡಿರೋ ರಿಸ್ಕ್ ಎಲ್ಲ ವೇಸ್ಟ್ ಆಗ್ತಿದೆ ಸ್ಯಾಮ್. ನಡೀತಿರೋದೆಲ್ಲ ನೋಡಿದ್ರೆ ನಮ್ಗೆ ಯಾಕೋ ಸಿನಿಮಾ ಇಂಡಸ್ಟ್ರಿ ವರ್ಕೌಟ್ ಆಗೋದಿಲ್ಲ ಅನ್ಸುತ್ತೆ ಸಿದ್ದು. ಇನ್ ಪ್ರಯತ್ನ ಮಾಡದೇ ಇರೋದೇ ಬೆಟರ್ ಏನೋ. ಚಿಕ್ಕ ವಯಸ್ಸಿಂದ 70mm ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿದಾಗೆಲ್ಲ ಬಣ್ಣದ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ಪಕ್ಕಾ ಫಿಕ್ಸ್ ಆಗಿದ್ದೆ ಸ್ಯಾಮ್. ಇದು ನನ್ನ ಡ್ರೀಮ್. ಅನ್ಕೊಂಡಿರೋ ಡ್ರೀಮ್ ಸಾಧಿಸಿಲ್ಲ ಅಂದ್ರೆ ಬೇರೆ ಕೆಲಸ ಮಾಡೋದಕ್ಕಿಂತ ಸಾಯೋದೇ ಬೆಟರ್. ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಸಿದ್ದು? ನಮ್ ಹಣೆ ಬರಹನೇ ಇಷ್ಟೇ.
ನೀನ್ ಹಂಗ ಅನ್ಕೊಂಡಿದ್ರೆ ಖಾಲಿ ಹೊಟ್ಟೆಯಲ್ಲಿ ಹಸುವಿನಿಂದ ಮಲ್ಕೊಂಡವರು ಇವತ್ತು ಇಂಡಸ್ಟ್ರಿ ಟಾಪ್ ಪೊಸಿಷನ್ ಅಲ್ಲಿ ಇರ್ತಿರ್ಲಿಲ್ಲ ಸ್ಯಾಮ್. ಮತ್ ನಾವ್ ಇನ್ನೇನ್ ಮಾಡ್ಬೇಕು ಹೇಳು? ನಮ್ಗಿದೇ ಗೊತ್ತು ಸ್ಯಾಮ್, ಇನ್ನೇನು ಗೊತ್ತಿಲ್ಲ. ಇಲ್ಲೇ ನಾವು ಯಾರಿಗೂ ಸಿಗದೇ ಇರೋ ಅಷ್ಟು ಎತ್ತರಕ್ಕೆ ಬೆಳಿಬೇಕು, ಮುಖ್ಯವಾಗಿ ಶೌರ್ಯನಿಗೆ. ನಾರ್ಮಲ್ ಆಗಿದ್ರೆ ಶೌರ್ಯ ಯಾವತ್ತೋ ಒಂದಿನ ನಾವು ಕಾಣಿಸಿದ್ರು ಸುಟ್ಟು ಬಿಸಾಕ್ತಾನೆ. ಬಟ್ ನಾವು ಸ್ಟಾರ್ಸ್ ಆಗಿ ಬೆಳೆದ್ರೆ ಶೌರ್ಯ ನಮಗೆ ಸೆಕ್ಯೂರಿಟಿ ಆಗಿ ಬರ್ತಾನೆ. ನೀನ್ ಹೇಳಿದ್ರೆ ನಾನು ಕನ್ವಿನ್ಸ್ ಆಗ್ಬಿಡ್ತೀನಿ. ಆದ್ರೆ ನಾವ್ ಇವಾಗ ಏನ್ ಮಾಡಕ್ಕಾಗತ್ತೆ? ನಮ್ ನೆಕ್ಸ್ಟ್ ಸ್ಟೆಪ್ ಏನು? ಹೇಳ್ತೀನಿ, ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತೀನಿ. ಆ ಪ್ಲಾನ್ ಹೆಂಗಿರುತ್ತೆ ಅಂದ್ರೆ ಯಾರು ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಕೆರಿಯರ್ ಬಗ್ಗೆ ನೀನು ಯೋಚನೆ ಮಾಡೋದು ಬಿಟ್ಬಿಡು ಸ್ಯಾಮ್, ನಾನು ನೋಡ್ಕೋತೀನಿ. ಈ ಸಂಪಾದನೆಯಿಂದ ಹೇಗೆ ತುಂಬಿಸ್ತೀನೋ ನೋಡ್ತಾ ಇರು. ಏಯ್ 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 ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಕಳ್ತನ ಮಾಡಕ್ ಬಂದಿದ್ದಾರೆ ಅನ್ಸುತ್ತೆ ಅಜ್ಜಿ. ದುಡ್ಡು ಒಡವೆ ಎಲ್ಲ ಎಲ್ಲಿದೆ? ಅಮ್ಮನ್ ರೂಮಲ್ಲಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು ನನ್ನ ಮೋಸ ಮಾಡಿ ನೀನು ಹೊರಟೋ ದಿನ ಕೂಡ ನನಗೆ ನಿನ್ ಮೇಲೆ ಕೋಪ ಬರಲಿಲ್ಲ ಸಂಪದ. ಬಟ್ ಇವತ್ತು ಫಸ್ಟ್ ಟೈಮ್ ನಿನ್ ಮೇಲೆ ತುಂಬಾ ಕೋಪ ಬರ್ತಾ ಇದೆ. ನಿನ್ನ ಮತ್ತೆ ಈ ಮನೇಲಿ ನೋಡ್ತಿದ್ದ ಹಾಗೆ ನಿನ್ ಮಗುಗೋಸ್ಕರ ಬಂದೆ ಅನ್ಕೊಂಡೆ. ನಿನ್ ತಪ್ಪನ್ನ ಅರ್ಥ ಮಾಡ್ಕೊಂಡು ಮತ್ತೆ ವಾಪಸ್ ಬಂದೇನೋ ಅನ್ಕೊಂಡೆ. ಆದ್ರೆ ನಿನ್ ಜೊತೆ ಆ ಸಿದ್ದು ನೋಡಿದ್ಮೇಲೆ ನನಗೇನೂ ಅರ್ಥನೇ ಆಗ್ಲಿಲ್ಲ. ನೀನ್ ಬಂದಿದ್ದು ಮಗುಗೋಸ್ಕರ ಅಲ್ಲ, ದುಡ್ಡುಗೋಸ್ಕರ ಅಂತ ಗೊತ್ತಾಗ್ತಿದ್ದ ಹಾಗೆ ನಿನ್ನ ಸಿದ್ದುನ ಶೂಟ್ ಮಾಡಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಟೈಮ್ಗೆ ಗನ್ ಇಲ್ದೆ ಹೋಗಿದ್ದಕ್ಕೆ ಸರಿ ಹೋಯ್ತು. ನೋಡಿದ್ಯಾ ಕಂದ, ನಿಮ್ಮಮ್ಮ ಮಾಡಿದ ಕೆಲ್ಸಕ್ಕೆ ಆಫೀಸರ್ ಎಷ್ಟು ಫೀಲ್ ಆಗ್ತಿದ್ದಾರೆ ಅಂತ. ಪಾಪ ಆಫೀಸರ್ ತುಂಬಾ ಒಳ್ಳೆಯವರು, ಅಷ್ಟೇ ಹಠಮಾರಿ ಕೂಡ. ಹೇಳು ರಾಜು. ಸಿದ್ದು ವಿಜಯವಾಡಲಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿ 2 days ಇಂದ ಹುಡುಕ್ತಾ ಇದ್ದೀನಿ. ಬಟ್ ಸಿದ್ದುನ ಹಿಡ್ದಾಕೋದಿಕ್ಕೆ ಯಾವ ಆಧಾರನೂ ಸಿಕ್ಕಿಲ್ಲ ಶೌರ್ಯ. ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ರಾಜು. ಅವನು 2 ದಿನದ ಮುಂಚೆ ನಮ್ಮ ಮನೆಗೆ ಕಳ್ತನ ಮಾಡೋಕ್ ಬಂದಿದ್ದ. ವಾಟ್? ಹೌದು, ಸಂಪದನು ಬಂದಿದ್ಲು. ಅವ್ರು ಇಲ್ಲಿದ್ರೆ ನೀನ್ ಅಲ್ಲಿ ಯಾರನ್ನು ಹುಡುಕ್ತಾ ಇದೆಯಾ? ಅವನ್ ಸಾಮಾನ್ಯದವನಲ್ಲ ಶೌರ್ಯ, ನನಗೆ ಯಾಮರ್ಸ್ಬಿಟ್ನಲ್ಲ. ನನ್ನ ಈಗೋ ಹರ್ಟ್ ಮಾಡಿದಾನೆ. ಅವನ್ನ ಹೇಗಾದ್ರೂ ಮಾಡಿ ಹಿಡ್ದಾಕಿ ನಿನ್ ಮುಂದೆ ತಂದು ನಿಲ್ಲಿಸ್ತೀನಿ. ಅವನ್ನ ಸುಟ್ಟು ಬಿಸಾಕು. ಅವತ್ತು ಸಿಕ್ಕಿದ್ರೆ ಅದೇ ನಡೀತಾ ಇತ್ತು ರಾಜು. ನಮ್ಮ ಹೆಡ್ ಕಾನ್ಸ್ಟೇಬಲ್ ಹತ್ರ ಕೆಲವು ಆಧಾರಗಳಿವೆ, ಅದನ್ನ ಇಟ್ಕೊಂಡು ಇನ್ವೆಸ್ಟಿಗೇಟ್ ಮಾಡು. ಐ ಥಿಂಕ್ ಅವರು ಇಲ್ಲಿಲ್ಲ. ಓಕೆ ಶೌರ್ಯ. ಎಲ್ಲಿದ್ಯಾ ಸಂಪದ? ಎಲ್ಲೋ ಅಲ್ಲ ಕಂದ, ಅವರು ಮತ್ತೆ ಹೈದರಾಬಾದ್ಗೆ ಹೋಗಿದ್ದಾರೆ ಅಂತ ನನಗೆ ಅನುಮಾನ. ಲಾಸ್ಟ್ ಟೈಮ್ ಶ್ರೀಜಾ ಅವರಿಗೆ ಅಲ್ಲೇ ಕಾಣಿಸಿದ್ರಂತೆ. ನಿಮ್ಮಪ್ಪನಿಂದ ಆಗಲ್ಲ, ನಿಮ್ಮಮ್ಮನ ನಾನ್ ಸುಮ್ಮನೆ ಬಿಡಲ್ಲ. ಹೇಗಾದ್ರೂ ಅವಳನ್ನ ಹಿಡ್ದೇ ಹಿಡಿತೀನಿ. ನನಗೆ ಸುಳ್ಳು ಹೇಳಿ ವಿಜಯವಾಡ ಕಳಿಸ್ತೀಯ ಸಿದ್ದು. ನನ್ನ ಈಗೋ ಹರ್ಟ್ ಮಾಡಿದ್ಯಾ. ನಿನ್ನ ಶೌರ್ಯ ಬಿಟ್ರು ನಾನ್ ಬಿಡಲ್ಲ. ಸರ್, ಇವು ಫ್ಲೈಟ್ ಟಿಕೆಟ್ ನಂಬರ್ಸು, ಮತ್ತೆ ಇವನ್ನ ಬುಕ್ ಮಾಡಿದ ಫೋನ್ ನಂಬರ್ಸು. ಸಿದ್ದು, ನಿನ್ ಚಾಪ್ಟರ್ನ ನಾನು ಕ್ಲೋಸ್ ಮಾಡ್ತೀನಿ. ಛೇ, ಸ್ವಿಚ್ ಆಫ್ ಅಂತ ಬರ್ತಿದೆ. ಇನ್ನೊಂದು ನಂಬರ್ ಇದೆಯಲ್ಲ. ಎಸ್, ರಿಂಗ್ ಆಗ್ತಿದೆ.
ಈ ಹೊಸ ನಂಬರ್ ಯಾರ್ದು? ಯಾವುದೋ ಕಸ್ಟಮರ್ ಕೇರ್ ನಂಬರ್ ಆಗಿರುತ್ತೆ ಸಿದ್ದು. ಲೇ ಆನ್ಸರ್ ಮಾಡೋ. ಯಾರಾದ್ರೂ ಆಡಿಷನ್ಗೋಸ್ಕರ ಕಾಲ್ ಮಾಡ್ತಿದ್ದಾರೇನೋ? ಹಲೋ. ಹಾಯ್ ಸರ್, ನನ್ನ ಹೆಸರು ರಾಜು. ಹೇಳಿ. 2 days ಬ್ಯಾಕ್ ಬೆಂಗಳೂರಿಂದ ಹೈದರಾಬಾದಿಗೆ ನೀವು ಟ್ರಾವೆಲ್ ಮಾಡಿದ್ರಲ್ಲ ಸರ್, ನಿಮ್ಮ ಹೆಸರು ದೇವದಾಸ್ ಸಿಂಗ್. ಆದ್ರೆ ಸರ್, ನಿಮ್ಮ ಟಿಕೆಟ್ಗೆ ಪ್ರೈಸ್ ಮನಿ 10 ಲಕ್ಷ ಸ್ಯಾಂಕ್ಷನ್ ಆಗಿದೆ ಸರ್. ಹೌದಾ? ಥ್ಯಾಂಕ್ ಗಾಡ್. ಹೌದು ಸರ್, ನೀವು ಅಡ್ರೆಸ್ ಕೊಟ್ರೆ ನಮ್ಮ ಮ್ಯಾನೇಜರ್ ಬಂದು ನಿಮಗೆ ಚೆಕ್ ಕೊಡ್ತಾರೆ ಸರ್. ಯಾ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಹೇಳಿ ಸರ್. ನಿತ್ಯಾನಂದ ನಿಲಯ, ರೋಡ್ ನಂಬರ್ 112244, ಶ್ರೀನಿವಾಸಪುರ. ನನ್ನ ಹಿಡಿಯೋಕ್ಕಾಗಲ್ಲ ನೀವು. ಲೇ, ನೀನ್ ಸಿಕ್ಕಾಕೊಳ್ಳೋರ್ಗು ನಾನು ಬಿಡಲ್ಲ ಕಣೋ. ಸ್ವಲ್ಪ ಅಪ್ಡೇಟ್ ಆಗಿ ಸರ್. ಈ ಕಾಲ್ ಟ್ರೇಸಿಂಗು ಇದೆಲ್ಲ ಓಲ್ಡ್ ಟೆಕ್ನಾಲಜಿ, ತುಂಬಾ ಡೆವಲಪ್ ಆಗಿದೆ. ನನ್ನ ನೀವು ಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ನಾನು ನಿಮಿಷಕ್ಕೂ ಕಂಟ್ರಿನೇ ಬದಲಾಯಿಸ್ತೀನಿ. 1 ನಿಮಿಷ ಇಂಡಿಯಾದಲ್ಲಿದ್ದರೆ 1 ನಿಮಿಷ ಅಮೇರಿಕಾದಲ್ಲಿರ್ತೀನಿ. ಪಾಪ ಚೆನ್ನಾಗೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀರಾ. ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಯಾವತ್ತೋ ಬ್ಯಾಂಗ್ಳೂರಿಂದ ದುಬೈ ಕೂಡ ಬರ್ತೀವಿ. ಹೋಗಿ ಶೌರ್ಯಾಗಿ ಹೇಳಿ, ಅವ್ರು ಸಿಗಲ್ಲ, ಹುಡುಕಿದ್ರು ಟೈಮ್ ವೇಸ್ಟ್ ಅಂತ. ಯಾಕೆ ಸಿದ್ದು ಅವ್ರನ್ನ ಹಾಗೆ ರೇಗಿಸ್ತಾ ಇದ್ಯಾ? ಏನ್ ಮಾಡಕ್ಕಾಗುತ್ತೆ, ನನ್ನ ನಂಬರ್ನ ಟ್ರೇಸ್ ಮಾಡಕ್ಕಾಗಲ್ಲ. ಡೋಂಟ್ ವರಿ ಸ್ಯಾಮ್. ಇವಾಗ ನಾವು ಯೋಚನೆ ಮಾಡ್ಬೇಕಾಗಿರೋದು ಶೌರ್ಯಂಗ್ ಸಿಕ್ಕಾಕೋತೀವ ಅಂತಲ್ಲ, ನಮ್ ಗೋಲ್ ಹೇಗೆ ರೀಚ್ ಆಗಬೇಕು ಅಂತ. ಸ್ಯಾಮ್, ಈಗಾಗಲೇ ಲೇಟ್ ಆಗಿದೆ, ನೀನು ಇಲ್ಲೇ ಇರು, ಟಿಫನ್ ತಗೊಂಡ್ಬರ್ತೀನಿ. ಸೇಟು ಅವರೇ, 2 ದಿನದಲ್ಲಿ ನನ್ನ ಮರಿ ಮೊಮ್ಮಗನಿಗೆ ನಾಮಕರಣ ಮಾಡಕ್ ಹೊರಟಿದ್ದೀವಿ. ಅವನಿಗೆ ಬಂಗಾರದ ಉಡ್ದಾರ ಮಾಡ್ಸೋಣ ಅನ್ಕೊಂಡಿದ್ದೀವಿ. ಒಳ್ಳೆ ಬಂಗಾರದಲ್ಲೇ ಮಾಡಿ, ದುಡ್ಡು ಎಷ್ಟಾಗತ್ತೆ ಅಂತ ಚಿನ್ನಿಗೆ ಹೇಳಿ ತಂದು ಕೊಡ್ತಾನೆ. ಹಾಗೆ ಆಗ್ಲಮ್ಮ, ನಾಳೆ ಅಷ್ಟೊತ್ತಿಗೆ ಸಿದ್ಧ ಮಾಡ್ತೀನಿ. ನೋಡೋಕ್ ತುಂಬಾ ಚೆನ್ನಾಗಿರ್ಬೇಕು, ಮರಿಬೇಡಿ. ತುಂಬಾ ರೇರ್ ಆಗಿ ಸಿಗೋ ಡಿಸೈನ್ನ ತುಂಬಾ ಚೆನ್ನಾಗಿ ಮಾಡ್ಕೊಡೋದು ನನ್ನ ಜವಾಬ್ದಾರಿನಮ್ಮ. ಒಳ್ಳೇದು, ನಾನು ಬರ್ತೀನಮ್ಮ. ಸರಿ. ಅಷ್ಟು ಬಂಗಾರ ಮಾಡಿಸ್ಬೇಕು ಅಂದ್ರೆ 1 ಲಕ್ಷ ಆಗುತ್ತಾತೆ? ಮಾಡಿಸ್ತಿರೋದು ಚೈನ್ ಅಲ್ಲ, ಮಗುಗೆ ಬಂಗಾರದ ಉಡ್ದಾರ. 3-4 ಲಕ್ಷ ಆದ್ರೂ ಆಗುತ್ತೆ. ಅಪ್ಪ, ಅಷ್ಟೊಂದಾಗುತ್ತಾ? ಬಿಟ್ಟಿದ್ ಸಾಕು, ಬಾಯಿ ಮುಚ್ಚು, ಇಲ್ದೇ ಇದ್ರೆ ಆನೇನೆ ಹೋಗ್ಬಿಡುತ್ತೆ. ನಾವು ಪ್ರೀತಿಯಿಂದ ಮಗುಗೆ ಏನೇ ಕೊಟ್ರು ಅದಕ್ಕೆ ಬೆಲೆ ಕಟ್ಟಬಾರ್ದು ಪಲ್ಲವಿ. ನಾವು ಬೆಲೆ ಕಟ್ಟಿಲ್ಲ ಅಂದ್ರೂ ಮನೇಲಿರೋ ದುಡ್ಡು ಬ್ಯಾಂಕಲ್ಲಿ ಕಮ್ಮಿ ಆಗದೆ ಇರಲ್ಲ ಅಲ್ವಾ? ಬೆಳ್ಳಿಯಲ್ಲಿ ಏನಾದ್ರೂ ಮಾಡಿಸಿದ್ರೆ ಸಾಕಾಗುತ್ತೆ ಅಲ್ವಾ ಅಮ್ಮ? ಅಷ್ಟು ಲೆಕ್ಕ ಹಾಕೋಳು. ನಿನ್ನ ಮಗನಿಗೆ ಮಾಡಿಸ್ದಾಗ ಈ ಮಾತು ಅನ್ಲಿಲ್ವೇ? ಯಾಕಂತಾಳಮ್ಮ, ಬರ್ತಾ ಬರ್ತಾ ಪಲ್ಲವಿ ಕೂಡ ದಮಯಂತಿ ಅಕ್ಕನ ತರನೇ ಬದಲಾಗ್ತಿದ್ದಾಳೆ. ಏನ್ ಮಾಡಕ್ಕಾಗತ್ತೆ ಚಿನ್ನಿ? ಒಂದಲ್ಲ ಅಂತ 2 ಸಲ ಹೇಳ್ತೀವಿ, ಕೇಳಲಿಲ್ಲ ಅಂದ್ರೆ ಅವಳ ಕರ್ಮ. ಕೇಳಿಸ್ತಲ್ವಾ? ಹುಷಾರಾಗಿರು. ನೀನು ಮುಖ ನೋಡ್ತಾ ಇದ್ರೆ ಮತ್ತೆ ನಿನ್ನ ಹಾಲಲ್ಲಿರೋ ಕೆನೆನ ತೆಗ್ದು ಹಾಕಿದ್ದಾರೆ ಅನ್ನೋದು ಅರ್ಥ ಆಗ್ತಿದೆ. ತಾಯಿ ತನ್ನ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳನ್ನ ಒಬ್ಬರನ್ನ ಪ್ರೀತಿಯಿಂದ ಇನ್ನೊಬ್ಬರನ್ನ ದ್ವೇಷದಿಂದ ನೋಡೋದು ಎಷ್ಟು ತಪ್ಪು, ಹಾಗೆ ತನ್ನ ಮನೆ ಸೊಸೆಯರನ್ನ ಬೇರೆ ಬೇರೆ ನೋಡೋದು ಅಷ್ಟೇ ತಪ್ಪು. ಪಾಪ ನೀನಾಗಿರೋದಕ್ಕೆ ಸಹಿಸ್ಕೋತಿದ್ಯಾ?
ಏನಾಯ್ತು ಕಲ್ಯಾಣಿ? ಅಮ್ಮ, ಮನೇಲಿ ಸಮಸ್ಯೆ ಹೋಗ್ಬೇಕು ಅಂದ್ರೆ, ಆಫೀಸರ್ ನನ್ನ ಜೊತೆ ಮೊದ್ಲಿನ ಹಾಗೆ ಇರ್ಬೇಕು ಅಂದ್ರೆ ಇದಕ್ಕಿರೋದು ಒಂದೇ ದಾರಿ ಅನ್ನಿಸ್ತಿದೆ. ಏನಮ್ಮ ಅದು? ಸಂಪದನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಪೊಲೀಸರ ಸಹಾಯದಿಂದ ಶೌರ್ಯ ಹುಡುಕ್ತಿರುವಾಗ್ಲೇ ಸಂಪದ ಸಿಕ್ಲಿಲ್ಲ. ಇನ್ ನಮಗೆಲ್ಲಿ ಸಿಗ್ತಾಳೆ ಹೇಳು? ಹುತ್ತದಲ್ಲಿರೋ ಹಾವನ್ನ ನಾವು ಹಿಡಿಬೇಕು ಅಂದ್ರೆ ನಾವೇ ಹುತ್ತದೊಳಗೆ ಹೋಗೋ ಅವಶ್ಯಕತೆ ಇಲ್ಲ. ಹೊಗೆ ಹಾಕಿದ್ರೆ ಸಾಕು, ಅದೇ ಹೊರಗಡೆ ಬರುತ್ತೆ ಅಂತ ಅಜ್ಜಿ ಬಾಲಾಜಿ ಹತ್ರ ಹೇಳ್ತಿದ್ರು. ನಾವು ಈಗ ಅದನ್ನೇ ಮಾಡೋಣ. ನನಗರ್ಥ ಆಗ್ತಿಲ್ಲ. ಎಷ್ಟೇ ಬೇಡ ಅನ್ಕೊಂಡ್ರು ತಾಯಿ ಪ್ರೀತಿ ಅನ್ನೋದು ಇರುತ್ತೆ ಅಲ್ವಾ? ಅದಕ್ಕೆ ಕಂದಂಗೆ ನಾಮಕರಣ ಅಂತ ಟಿವಿಲಿ ಬರೋ ಹಾಗೆ ಮಾಡೋಣ ಅನ್ಕೋತಿದ್ದೀನಿ. ಸಂಪದ ಟಿವಿಲಿ ನೋಡಿದ್ರು, ಯಾರಾದ್ರೂ ಹೇಳಿದ್ರು ಬರ್ಬೇಕು ಅಂತ ಅನ್ಕೋತಾಳಲ್ವಾ? ಅವಾಗ ನಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕ ಹಾಗೆ ಆಗತ್ತೆ. ನೀನು ಮಾತಾಡದೆ ಮೌನವಾಗಿರೋದಕ್ಕೆ ಎಲ್ರು ನಿನ್ನನ್ನೇ ಅಂತಾರೆ. ಅದೇ ಸ್ವಲ್ಪ ಜೋರ್ ಮಾಡಿ ನೋಡು, ಅವರೆಲ್ಲರೂ ಸುಮ್ಮನಾಗ್ತಾರೆ. ಆಗ ಅವ್ರು ನನ್ನ ತವ್ರ ಮನೆ ಕಳಿಸ್ಬಿಡ್ತಾರೆ. ಇದೇ ಈ ಭಯನೇ ನೀನ್ ಬಿಡ್ಬೇಕಾಗಿರೋದು. ಅಷ್ಟಕ್ಕೂ ಏನ್ ನಡೀತು? ನಿಮ್ ಮೊಮ್ಮಗನ ನಾಮಕರಣಕ್ಕೆ ತುಂಬಾ ತಯಾರಿ ಮಾಡ್ತಿದ್ದಾರೆ. ಸೇಟುನ ಕರೆಸಿ ಬಂಗಾರದ ಒಡವೆಗಳನ್ನ ಮಾಡಿಸ್ತಿದ್ದಾರೆ. ನಾನು ಬಂಗಾರ ಯಾಕೆ, ಬೆಳ್ಳಿಯಲ್ಲೇ ಮಾಡಿಸ್ಬೋದಲ್ಲ ಅಂತ ಹೇಳ್ದೆ ಅಷ್ಟೇ. ಎಲ್ರು ನನಗೆ ಬೈದ್ರು. ಹೀಗೆಲ್ಲ ಮಾಡಿ ಹತ್ರ ಆಗ್ಬೇಕು ಅಂತ ನೋಡ್ತಾ ಇದ್ದಾರಾ? ಆದ್ರೆ ನಾಮಕರಣ ನಡಿಬೇಕಲ್ವಾ? ಏರ್ಪಾಡೆಲ್ಲ ನಡೀತಿದೆ ಅಂದ್ರೆ ನಡಿಯಲ್ಲ ಅಂತ ಹೇಗೆ ಹೇಳ್ತೀರಾ ಅತ್ತಿಗೆ? ನಾನು ಯಾವಾಗ ಕತೆನ ತಿರುಗಿಸ್ತೀನೋ ಅಂತ ನನಗೆ ಗೊತ್ತಿಲ್ಲ. ನಾನು ಮಾಡಬೇಕಾಗಿರೋದನ್ನ ಮಾಡೇ ಮಾಡ್ತೀನಿ. ನೀನು ಯೋಚನೆ ಮಾಡ್ತಿರೋದು ಸರಿಯಾಗೇ ಇದೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ, ಹಾಗೆ ಮಾಡೋಣ. ಸರಿ ಅಮ್ಮ, ನಾನು ಆದಷ್ಟು ಬೇಗ ಇದನ್ನ ಮಾಡ್ತೀನಿ. ಸ್ಯಾಮ್, ಹ್ಯಾಂಡ್ ವಾಶ್ ಮಾಡ್ಕೋ, ಟಿಫನ್ ಮಾಡೋಣ. ನನಗೆ ಹಸಿವಿಲ್ಲ ಸಿದ್ದು. ಮತ್ತೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಥರ ಏನಿಲ್ಲ. ಸರಿ, ಟಿವಿ ನೋಡೋಣ. ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಣ. ಹಾಯ್ ಆಲ್, ಹೌ ಆರ್ ಯು? ನಾನ್ ನಿಮ್ ಮುಂದೆ ಯಾಕೆ ಬಂದಿದ್ದೀನಿ ಅಂದ್ರೆ, ಒಬ್ರು ಡೈನಮಿಕ್, ಡೇರಿಂಗ್ ಅಂಡ್ ಡ್ಯಾಶಿಂಗ್ ಪೊಲೀಸ್ ಆಫೀಸರ್ ಮಗನ್ನ ನಾಮಕರಣ ಮಾಡ್ತಿದ್ದಾರೆ. ಆ ಪೊಲೀಸ್ ಆಫೀಸರ್ ಹೆಸರು ACP ಶೌರ್ಯ ಅವರು. ಅವ್ರ ಮಗುಗೆ ಝೀ ಕನ್ನಡದ ಕಡೆಯಿಂದ ಶುಭಾಶಯನ ತಿಳಿಸ್ತಾ ಇದ್ದೀವಿ. ಸಿದ್ದು, ಯಾಕೆ ಆಫ್ ಮಾಡ್ದೆ? ನೋಡ್ಬೋದಿತ್ತಲ್ವಾ? ಯಾಕೆ ಅದನ್ನ ನೋಡ್ತಾ ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇದೆಯಾ ನಿಂಗೆ? ನನ್ ಮಗುಗೆ ಹೆಸರಿಡ್ತಿದಾರಂತೆ ಸಿದ್ದು. ಅದಕ್ಕೆ ತಾಯಿ ಇಲ್ದೆ ಯಾರಾದ್ರೂ ನಾಮಕರಣ ಮಾಡ್ತಾರಾ? ಇವಾಗ ತಾಯಿ ಕೂಡ ಬೇಕು ಅಂದ್ರೆ ಹೋಗ್ತೀಯಾ? ನೀನ್ ಹೀಗಾಗ್ಬೇಕು ಅಂತಾನೆ ಶೌರ್ಯ ಪ್ಲಾನ್ ಮಾಡಿರೋ ಹಾಗಿದೆ ಸ್ಯಾಮ್. ನಮ್ಮನ್ ಟ್ರೇಸ್ ಮಾಡಿ ಹಿಡ್ಕೊಳಕ್ಕಾಗದೆ ಸೆಂಟಿಮೆಂಟ್ ಇಂದ ಹೊಡಿತಿದ್ದಾನೆ. ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ ಮಗು ಅವನಿಗೆ ನಾಮಕರಣ ಅಂತ ಬೇಜಾರ್ ಮಾಡ್ಕೋತಿದ್ಯಾ? ನೀನೇನ್ ಯೋಚನೆ ಮಾಡಬೇಡ ಸ್ಯಾಮ್, ಈಗಾಗ್ಲೇ ಲೇಟ್ ಆಗಿದೆ. ಫಸ್ಟ್ ಟಿಫನ್ ಮಾಡು. ಕಂದ, ನೋಡ್ತಾ ಇರು. ಈ ಸೀರಿಯಲ್ ಫಸ್ಟ್ ಬ್ರೇಕ್ ಬರ್ತಿದ್ದ ಹಾಗೆ ನಿನ್ ನಾಮಕರಣದ ಬಗ್ಗೆ ಬರುತ್ತೆ. ಹಾಯ್ ಆಲ್, ಹೌ ಆರ್ ಯು? ನಾನ್ ನಿಮ್ ಮುಂದೆ ಯಾಕೆ ಬಂದಿದ್ದೀನಿ ಅಂದ್ರೆ, ಒಬ್ರು ಡೈನಮಿಕ್, ಡೇರಿಂಗ್ ಅಂಡ್ ಡ್ಯಾಶಿಂಗ್ ಪೊಲೀಸ್ ಆಫೀಸರ್ ಮಗನ್ನ ನಾಮಕರಣ ಮಾಡ್ತಿದ್ದಾರೆ. ಆ ಪೊಲೀಸ್ ಆಫೀಸರ್ ಹೆಸರು ACP ಶೌರ್ಯ ಅವರು. ಅವ್ರ ಮಗುಗೆ ಝೀ ಕನ್ನಡದ ಕಡೆಯಿಂದ ಶುಭಾಶಯನ ತಿಳಿಸ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ವಾ ಆಫೀಸರ್?
ಏಯ್ ಮೆಂಟಲ್, ಮಗು ನಾಮಕರಣ ಅಂತ ಟಿವಿಲ್ ಬರ್ತಿದ್ಯಲ್ಲ, ಇದು ನಿನ್ ಕೆಲ್ಸನೇನಾ? ಹೌದು ಆಫೀಸರ್, ಕಂದಂಗೆ ಹೆಸರಿಡ್ತಾ ಇದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ? ಎಲ್ರಿಗೂ ಅಂದ್ರೆ? ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಅಂತ. ಓಹೋ, ನೀನ್ ಮನೆಯಿಂದ ಕಳಿಸಿರೋ ಸಿದ್ದು ಸಂಪದ ಇದನ್ನ ನೋಡ್ಬೇಕು ಅಂತ ಹಾಕ್ಸಿದ್ಯಾ? ಕರೆಕ್ಟಾಗಿ ಹೇಗೆ ಕ್ಯಾಚ್ ಮಾಡ್ಬಿಟ್ರು? ಪೊಲೀಸ್ ಅಲ್ವಾ, ಗೊತ್ತಾಗ್ಬಿಡುತ್ತೆ. ಯಾಕೇನು ಮಾತಾಡ್ತಿಲ್ಲ? ಆಟ ಆಡ್ತಿದ್ಯಾ? ನಾನೇನು ಆಟ ಆಡ್ತಿಲ್ಲ. ವೇಷ ಹಾಕೊಂಡು ಕಳ್ತನ ಮಾಡಕ್ ಬಂದಿದ್ದವ್ರನ್ನ ಮತ್ತೆ ಬರೋ ಹಾಗೆ ಮಾಡ್ಬೇಕು ಅಂತ, ಹಿಡಿಬೇಕು ಅಂತ, ನಿಮಗ್ ನಿಜ ಗೊತ್ತಾಗ್ಬೇಕು ಅಂತ ಹೀಗ್ ಮಾಡ್ದೆ. ಅವ್ರು ವಾಪಸ್ ಬರೋದಕ್ಕೂ ಇದಕ್ಕೂ ಸಂಬಂಧ ಏನು? ಇದೇ ಆಫೀಸರ್, ಎಷ್ಟೇ ಕಲ್ ಮನ್ಸವ್ರಿಗೆ ಕೂಡ ಒಳ್ಳೆ ಮನ್ಸಿರುತ್ತೆ ನಿಮ್ ಹಾಗೆ. ಅಂದ್ರೆ ನಾನ್ ಕಲ್ ಮನ್ಸಿರೋ ವ್ಯಕ್ತಿ ಅಂತಿದ್ಯಾ? ನಿಮ್ಗೆ ಮನ್ಸಿದೆ ಅಂತಿದ್ದೀನಿ. ಇವಾಗ ಈ ಆಡ್ ನೋಡಿ ಸಂಪದ ಮನ್ಸು ಕರ್ಕ್ ಹೋಗಿ ಬರೋ ಚಾನ್ಸು ಇದೆ ಆಫೀಸರ್.